ಹೋಗುದಿಲ್ಲ ಅಂತ ಹೇಳಿ ರಾಯಬಾಗ್ ಸರ್ಕಲ್ ದೊಳಗೆ ವಕೀಲರು ನಾವು ಸ್ಟ್ರೈಕ್ ಮಾಡೋದಲ್ಲ, ರೈತನಿಗೆ ಬೆಲೆ ಸಿಗಬೇಕಂತೇಳಿ ರಾಯಬಾಗ್ ಬಂದ್ ಮಾಡಿ ರಾಯಬಾಗ್ ಸರ್ಕಲ್ ದೊಳಗೆ ಹೋರಾಟ ಮಾಡಿ ಮತ್ತೆ ಇಲ್ಲಿ ಬಂದಾರ. ನರ್ಸರಿ ಇರೋರ ಪರವಾಗಿ ಘಟ ರೈತ ಬಂಧುಗಳೇ, ಪವಿತ್ರವಾಗಿರತಕ್ಕಂತಹ ದೇವರ ಸ್ಥಾನವನ್ನ ಹೊತ್ತುಕೊಂಡಿರ್ತಕ್ಕಂತಹ ದಯವಿಟ್ಟು ಕೆಳಕೊಟ್ಬಿಡ್ರಿ. ನಾವೆಲ್ಲರೂ ಕೈ ಮುಗಿದ್ ದಯವಿಟ್ಟು 2 ನಿಮಿಷ ದಯವಿಟ್ಟು ಕೆಳಕೊಟ್ಬಿಡ್ರಿ. ಎಲ್ಲರೂ ಕೈ ಮುಗಿದ್ ದಯವಿಟ್ಟು ಕೆಳಗ್ ಕೊಟ್ಬಿಡ್ರಿ. ನಾವು ದಯವಿಟ್ಟು ಎಲ್ಲರೂ ರೈತರಿಗೆ ಕೈ ಮುಗಿತಾ ಇದ್ದೀನಿ, ದಯವಿಟ್ಟು ಕೆಳಗ್ ಕೊಟ್ಬಿಡ್ರಿ ಎಲ್ಲರೂ. 2 ನಿಮಿಷ ರೈತರ ಸಮ್ಮುಖದಲ್ಲಿ ವಕೀಲರ ಚರ್ಚೆ ಆಗಬೇಕಾದ್ರೆ ಅದೇನೋ ಸಂವಿಧಾನಬದ್ಧವಾಗಿರ್ತಾ ಇದೆ. ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ಈ ಪವಿತ್ರವಾಗಿರ್ತಕ್ಕಂತಹ ಪುಣ್ಯದ ಭೂಮಿಯಲ್ಲಿ ಪರಮ ಪೂಜ್ಯ ನಮ್ಮೆಲ್ಲರ ಉಸಿರು ರೈತರಿಗೋಸ್ಕರ ತಮ್ಮ ಬದುಕನ್ನೇ ತ್ಯಾಗ ಮಾಡಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಶಶಿಕಾಂತ್ ಗುರುಜಿ ಪೂಜ್ಯ ಶ್ರೀಗಳವರಿಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅನಂತ ಕೋಟಿಯ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡುತ್ತಾ, ಬಹುತೇಕವಾಗಿ ಹೋರಾಟವೇ ತನ್ನ ಉಸಿರು, ನಾನು ಹುಟ್ಟಿರುವುದೇ ಹೋರಾಟಗೋಸ್ಕರ ಅಂತಕ್ಕಂತಹ ತತ್ವ ಸಿದ್ಧಾಂತವನ್ನು ಒಳಗೊಂಡಿರತಕ್ಕಂತಹ ಶಿವನಪ್ಪನ ಪೂಜಾರಿ ಅವರಿಗೆ ಸಹಿತ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ಆತ್ಮೀಯರೇ, ಅಷ್ಟೇ ಅಲ್ಲದೆ ಇವತ್ತಿನ ಗುರ್ಲಾಪುರದಲ್ಲಿ ರೈತರು ಬೆಳೆದಿರ್ತಕ್ಕಂತಹ ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕಂತಕ್ಕಂತಹ ಸುಮಾರು 5 ದಿನಗಳ ಹೋರಾಟದಲ್ಲಿ ಎಲ್ಲ ರೈತರು ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರ ಪವಿತ್ರ ಪಾದವನ್ನ ಪುಟ್ಟಿ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಜೊತೆಗೂಡಿ ಅಷ್ಟೇ ಅಲ್ಲದೆ ರಾಯಬಾಗದ ವಕೀಲರ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀಯುತ PM ದರೂರ್ ಸರ್ ಸಹಿತ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇವತ್ತಿನ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಯಬಾಗದ ವಕೀಲರ ಸಂಘದ ಎಲ್ಲ ನನ್ನ ಆತ್ಮೀಯ ಹಿರಿಯ ವಕೀಲ ಜೀವಿಗಳಿಗೆ, ಹಿರಿಯ ವಕೀಲರಿಗೆ ಸಹಿತ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ತುಂಬಾ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಭಾರತ ದೇಶದ ಆಡಳಿತ ವ್ಯವಸ್ಥೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತಕ್ಕಂತಹ ತಳಹದಿ ಮೇಲೆ ನಾವು ನಡೆಸ್ಕೊಂತ ಬಂದಿದ್ದೀವಿ. ಇಷ್ಟು ದಿನ ನೀವೆಲ್ಲರೂ ಹೋರಾಟವನ್ನ ಮಾಡಿದ್ರಿ. ಹೋರಾಟದ ಅಂತಿಮ ಜಯದ ಘಟ್ಟದ ಮಧ್ಯೆ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ನನಗೊಂದು ನೋವಾಗ್ತಾ ಇದೆ, ಏನಂದ್ರೆ ನಮಗೆ ಅನ್ನವನ್ನ ಕೊಡ್ತಕ್ಕಂತ ರೈತ ನನ್ನ ತಂದೆ ಆಗಿರ್ಬೋದು, ನನ್ನ ಅಣ್ಣ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನನ್ನ ಸಹೋದರರಾಗಿರ್ಬೋದು, 4-5 ದಿನಗಳ ಹಿಂದೆ ಈ ರೋಡ್ ಮೇಲೆ ಬಂದು ನೀವು ಮಲ್ಕೊಂಡ್ರಿ, ರೋಡ್ ಮೇಲೆ ನೀವು ಊಟವನ್ನ ಮಾಡಿದ್ರಿ, ಈ ರೋಡ್ ಮೇಲೆ ಕೆಲವೊಂದಿಷ್ಟು ಜನ ರೈತರು ಕಣ್ಣೀರನ್ನ ಹಾಕಿದ್ರಿ, ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಬಂದು ಅವರಿಗೆ ಹಿಡಿ ಶಾಪವನ್ನ ಹಾಕಿದ್ರು. ಬರ್ತಕ್ಕಂತ ದಿನಗಳಲ್ಲಿ ಈ ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಹಾಗೆ ಕಾರ್ಖಾನೆಯ ಮಾಲೀಕರಿಗೆ ಈ ಗುರ್ಲಾಪುರ ಭೂಮಿಯ ಶಾಪ ತಟ್ಟದೆ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಗೇನ್ ಬೇಕಾಗಿದೆ ಅಂದ್ರೆ ಶಿವನಪ್ಪನ ಪೂಜಾರಿ ಹಾಗೂ ಪೂಜ್ಯರ ಸಮ್ಮುಖದಲ್ಲಿ ನಾವು ಸಾಕಷ್ಟು ಸಾರಿ ಕೇಳ್ಕೊಂಡಿದ್ದೀನಿ, ನಾವು ಬೆಳೆದಿರತಕ್ಕಂತ ಬೆಲೆಗೆ ಬೆಂಬಲ ಬೆಲೆ ಬೇಕಾಗಿದೆ. ಅಣ್ಣ, ನಮ್ಮ ತಂದೆ ಆಗಿರ್ಬೋದು, ಸಹೋದರನಾಗಿರ್ಬೋದು, ಕಬ್ಬನ್ನ ತಯಾರಿಸಬೇಕಾದ್ರೆ ಯಾವ ರೀತಿ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ನೀವೆಲ್ಲರೂ ಕೂಡಿಕೊಂಡು ರೈತರಿಗೆ ಕಬ್ಬಿಗೆ ನೀರು ಉಣಿಸ್ಲಿಕ್ಕೆ ಹೋದಾಗ ಏನ್ ಮಾಡ್ತಾರೆ ನಿಮ್ಗೆಲ್ಲ, ಅವ್ರಿಗೆ ಮಾಲೀಕರಿಗೆ ಗೊತ್ತಿಲ್ಲ. ತನ್ನ ಹೆಂಡತಿ ಊಟ ತರೋದು ತಡ ಆದ್ರೂ ಸಹಿತ ರೈತ ಏನ್ ಮಾಡ್ತಾನೆ ಗೊತ್ತಾ, ಸಾಲಲ್ಲಿರ್ತಕ್ಕಂಥ ಕಬ್ಬನ್ನ ಕಟ್ ಮಾಡ್ಕೊಂಡು ತಿಂದು ಆ ಒಂದು ದಿನ ಪೂರ್ತಿ ಜೀವನವನ್ನ ಸಾಗಿಸ್ತಾನೆ. ಕಾಲುವೆಯಲ್ಲಿ ಇರ್ತಕ್ಕಂತಹ ನೀರನ್ನ ಬೊಗಸೆ ಮಾಡಿ ಕುಡಿದುಕೊಂಡು ನೀವೆಲ್ಲ ಕಬ್ಬ ಬೆಳೆಸ್ತಾ ಇದ್ದೀರಲ್ವಾ, ಇದು ಯಾವ ಮಾಲೀಕರಿಗೂ ಗೊತ್ತಿಲ್ಲ. ನಾವು ಕುಡಿತಕ್ಕಂತ ನೀರನ್ನ ಅವರು ಒಂದು ದಿನ ಕುಡಿದ್ರೆ ಕಾರ್ಖಾನೆಯ ಮಾಲೀಕರ ಮಕ್ಕಳು ಸತ್ತು ಹೋಗ್ತಾರೆ ಅವರು. ಆತ್ಮೀಯರೇ, ನೋವಾಗ್ತಾ ಇದೆ. ಕೆಲವೊಂದಿಷ್ಟು ದಿನಗಳ ಹಿಂದೆ ಈ ಸಭೆಯಲ್ಲಿ ಭಾಗಿಯಾದಾಗ ನಾನು ಬಹಳಷ್ಟು ಒಂದು ಉದ್ವೇಗದಿಂದ ಮಾತಾಡಿದೆ. ಯಾಕೆಂದ್ರೆ ಪೂಜ್ಯ ಶಶಿಕಾಂತ್ ಗುರುಜಿ ಅವರು ಇಷ್ಟು ಚೆನ್ನಾಗಿ ಮಾತಾಡಿದ್ರಂದ್ರೆ, ರೈತರಿಗೆ ನಿಮ್ಗೊಂದು ಹೆಸರಿದೆ. ಏನಿದೆ ಅಂದ್ರೆ ಒಂದು ಪರ್ಯಾಯ ಹೆಸರು, ನೇಗಿಲ ಯೋಗಿ ಅಂತಾರೆ. ನಿಮಗೆ ಜಗತ್ತಿಗೆ ಅನ್ನವನ್ನ ಕೊಡ್ತಕ್ಕಂತ ಯೋಗಿ ಅಂತ ನಿಮಗೆ ಕರೀತಾರೆ. ಕಾರ್ಖಾನೆಯ ಮಾಲೀಕರಿಗೆ ಮತ್ತೊಂದು ಹೆಸರಿದೆ. ಏನಿದೆ ಗೊತ್ತಾ, ನೀಚರು, ಕಳ್ಳರು, ಭ್ರಷ್ಟರು ಅಂತಕ್ಕಂಥ ಹೆಸರು ಯಾರಿಗಾದ್ರೂ ಇದ್ರೆ ಕಾರ್ಖಾನೆಯ ಮಾಲೀಕರಿಗೆ ಇದೆ. ಆತ್ಮೀಯ ಬಂಧುಗಳೇ, ಒಬ್ಬ ರೈತ ನಿನ್ನೆ ರಾತ್ರಿ ನಾನು ಬಂದಿದೆ, ಬರ್ಕೋಲ್ ಏಟನ್ನ ಹಿಂಗ ಬೀಸ್ತಾ ಇದ್ದ ರಾತ್ರಿ 10ವರೆಗೆ ಕರೆದು ಬಿಟ್ಟಿದೆ. ಬನ್ರಿ ಕಕಾರಿಲ್ರಿ, ಇನ್ನು ಬರ್ಕೋಲ್ ಹೊಡಿತಾ ಇದ್ರಿ, ಇದ್ರ ಸಂದೇಶ ಏನಂತ ಕೇಳಿದೆ. ಆ ರೈತ ಒಂದು ಮಾತನ್ನ ಹೇಳಿದ. ಯಾವ ರೀತಿ ಹೇಳಿದಂದ್ರ, ಕಾರ್ಖಾನೆಯ ಮಾಲೀಕರ ನನಗೇನಾದ್ರೂ ಈ ಬರ್ಕೋಲ್ ಏಟಿಗೆ ಸಿಕ್ಕಿದ್ದ ನಿಜ ಆದ್ರ ಅವರು ವಾಪಸ್ ಹೋಗೋದಲ್ಲ, ಅವ್ರ ಹೆಣಾಣ ಇಲ್ಲೇ ಬೆಳೆದತ್ತಮ್ಮ ಅಂತಕ್ಕಂಥ ಮಾತನ್ನ ಹೇಳಿದ. ಪ್ರತಿಯೊಬ್ಬರಿಗೂ ನೋವಾಗ್ತಾ ಇದೆ.
ಒಂದ್ ನೆನಪಿಟ್ಕೊಳ್ಳಿ, ನಮ್ಮೆಲ್ಲ ಅನ್ನದಾತರು ನಾವು ಕಬ್ಬ ಬೆಳಿಲಿಲ್ಲ ಅಂದ್ರೂ ಬದುಕ್ತಿವಿ, ನೆನಪಿರ್ಲಿ. ಕಬ್ಬ ಬೆಳಿಲಿಲ್ಲ ಅಂದ್ರೂ ನಾವು ಬದುಕ್ತಿವಿ. ನಾವು ಗೋವಿನ ಜೋಳ ಬೆಳಿಬಹುದು, ಸದಕ ಬೆಳಿಬಹುದು, ಅದೇ ರೀತಿ ಅರಿಶಿನ ಬೆಳಿಬಹುದು, ಗೋಧಿ ಬೆಳಿಬಹುದು. ನಾವು ಕಬ್ಬ ಬೆಳಿಲಿಲ್ಲ ಅಂದ್ರೂ ಬದುಕ್ತಿವಿ. ಅಕಸ್ಮಾತ್ ನಾವು ಕಬ್ಬ ಬೆಳಿಲಿಲ್ಲ ಅಂದ್ರ ನೀವು ಕಾರ್ಖಾನೆಯ ಮಾಲೀಕರ ತಾಕತ್ತಿದ್ರ ನಿಮ್ಮ ಲೇಬರ್ಸ್ಗೆ ಪೇಮೆಂಟ್ ಕೊಟ್ಟು ಬದುಕ್ಸ್ರಿ ನೋಡೋಣ, ನಿಮ್ಮ ಹತ್ರ ತಾಕತ್ತಿದ್ರ. ಇಂತಹ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ನೀವು ಕೈಗೊಂಡಿದ್ದೀರಿ. ಈ ಪುಣ್ಯದ ಭೂಮಿಯಲ್ಲಿ ನಿಮ್ಮ ಹೋರಾಟ ಯಶಸ್ಸಿನ ದಾರಿಯತ್ತ ಸಾಗ್ತಾ ಇದೆ. ನಿನ್ನೆ ನಾವೊಂದು ಮಾತನ್ನ ಹೇಳ್ತಾ ಇದ್ದೀನಿ. ನಾವು ಮೊನ್ನೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಂದು ಒಂದು ಮಾತನ್ನ ಹೇಳಿದ್ರು. ಏನ್ ಹೇಳಿದ್ರಂದ್ರ, ನಾವೆಲ್ಲ ಒಂದ್ ಲೆಕ್ಕಕ್ಕೆ ಬಂದಿದ್ದೀವಿ, ಅದು 3100 ಅಂದ್ರು, 3150 ಅಂದ್ರು, 3200 ಅಂದ್ರು. ಒಬ್ಬ ಕಾಕ ಹೇಳಿದವ, ಮೊನ್ನೆ ಜಿಲ್ಲಾಧಿಕಾರಿಗಳ ಗೌರವ ಇದೆ, ರೈತರ ಪರವಾಗಿದ್ದಾರೆ, ದಯವಿಟ್ಟು ನೀವು 3100 3150 ಇದು ನಾವು ಗಣೇಶ್ ಚೌತಿಯಾಗ ಗಣಪತಿ ಸವಾಲು ಮಾಡ್ತೀವಿ, ಹಂಗ್ ಮಾಡಕ್ ಹೋಗ್ರಿ ದಯವಿಟ್ಟು. ಒಟ್ಟ 3500 ಅಂತ ನೇರವಾಗಿ ಶಿವನಪ್ಪನ ಪೂಜಾರಿ ಅಧ್ಯಕ್ಷತೆಯಲ್ಲಿ ಇವತ್ತು ನೀವು ಘೋಷಣೆ ಮಾಡಲೇಬೇಕು. ರೈತರ ಒಂದು ಅವರ ಆಕ್ರೋಶದ ಕಟ್ಟೆ ಹೊಡಿತಂದ್ರ ಇವತ್ತೆಲ್ಲ ನಾವು ಶಾಂತರಾಗಿದ್ದೀವಿ. ನಾಳೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಏನ್ ಮಾಡ್ತಾರಂದ್ರೆ, ನಾಳೆ ದಾರಿಗೆ ಬರಲ್ಲ, ಒಂದು ಕಡ್ಡಿಪಟ್ಟಣ ತಗೋತಾರೆ, ಯಾವ್ದಾದ್ರು ಒಂದು ಫ್ಯಾಕ್ಟರಿ ಸುಡ್ತಾರೆ ಅಂತಕ್ಕಂಥ ಸಂದೇಶವನ್ನ ಈ ವೇದಿಕೆ ಮುಖಾಂತರ ವ್ಯಕ್ತಪಡಿಸುತ್ತಾ ಆತ್ಮೀಯ ಎಲ್ಲ ರೈತ ಬಂಧುಗಳ ಪವಿತ್ರವಾಗಿರುವಂತಹ ಪುಣ್ಯ ಪಾದವನ್ನ ಮುಟ್ಟಿ ನಮಸ್ಕರಿಸುತ್ತಾ, ನಮ್ಮೆಲ್ಲರ ವಿಭಾಗದ ವಕೀಲರು ಹೆಂಗದಾರ ಗೊತ್ತಂದ್ರೆ, ಅವ್ರು ಇವತ್ತು ಬರುವಾಗ ಹೇಳಿದ್ರ, ಇವತ್ತು ನಮ್ಮ ರೈತರನ್ನ ಎಲ್ಲರೂ ನಾವು ಒಳಗ್ ನಿಲ್ಲಿಸೋಣ, ನಮ್ಮ ರೈತರ ಹಿಂದ್ಗಡೆ ನಿಂತ ಎಲ್ಲಾ ರೈತರಿಗೆ ನಾವು ಬೆನ್ನೆಲುಬಾಗಿ, ಇವತ್ತು ಒಂದಿನ ಅಲ್ಲ ಅವ್ರ ಹಿಂದ್ಗಡೆ ಅವ್ರಿಗೆಲ್ಲರೂ ನಾವು ಬೆನ್ನೆಲುಬಾಗಿ 4 ದಿನ ಕುಂತ್ಕೊಂಡ್ರೆ ಇಲ್ಲೇ ಕುಂತ್ಕೊಳ್ತೀವಿ ಅಂತಕ್ಕಂಥ ನಿರ್ಧಾರವನ್ನ ಮಾಡಿ ಬಂದಿದ್ದಾರೆ. ನಿಮ್ಮನ್ನ ಕಾನೂನು ಬಾಹಿರವಾಗಿ ಯಾವ ಪೊಲೀಸ್ ಅಧಿಕಾರಿಗಳು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ನ್ಯಾಯವನ್ನ ತೊಟ್ಕೊಂಡಿರ್ತಕ್ಕಂಥ ಈ ಕರಿಕೋಟನ್ನ ತೊಟ್ಕೊಂಡು ನಿಮ್ಮೆಲ್ಲರ ಬೆಂಬಲಿಗೆ ಬಂದಿದ್ದಾರೆ ರಾಯಬಾಗ್ ತಾಲೂಕಿನ ವಕೀಲರು. ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಅವರನ್ನ ಅಭಿನಂದಿಸುತ್ತಾ, ನಮ್ಮ ವಕೀಲರ ಸಂಘದ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ನನ್ನ ಎಲ್ಲ ಹಿರಿಯ ವಕೀಲರಿಗೆ ಅನಂತ ಕೋಟಿಯ ಭಕ್ತಿಯ ಶರಣಗಳ ಸಮರ್ಪಣೆ ಮಾಡುತ್ತಾ ಪೂಜ್ಯ ಶ್ರೀಗಳವರು ತಮ್ಮ ನುಡಿಗಳನ್ನು ಹಂಚಿಕೊಳ್ತಾರೆ. ಇಲ್ಲಿಯವರೆಗೆ ವಕೀಲ